ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಮನೇಲೇ ಮಾಡ್ಕೊಳ್ಳೋಂಥ ಬೆಸ್ಟ್ ಫೇಸ್ ಪ್ಯಾಕ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಒಮ್ಮೆ ಹಚ್ಚಿದ್ರೆ ಸಾಕು, ನಿಮಗೆ ಫುಲ್ ಗ್ಲೋಯಿಂಗ್ ಸ್ಕಿನ್ ಅನ್ನೋದು ಸಿಗುತ್ತೆ. ನೀವು ಯಾವುದೇ ಫಂಕ್ಷನ್ಗೆ ಅಥವಾ ಮದುವೆಗಳಿಗೆ ಎಲ್ಲಿಗೆ ಓಡಬೇಕು ಅಂದರೂ ಇದೊಂದು ಫೇಸ್ ಪ್ಯಾಕ್ ಹಚ್ಕೊಂಡು ನೀವು ಮೇಕಪ್ ಮಾಡ್ಕೊಂಡು ಹೋದರೆ ನೀವು ಫುಲ್ ಫಳ ಫಳ ಅಂತ ಹೊಳಿತಾ ಇರ್ತೀರ. ಅಷ್ಟು ಚೆನ್ನಾಗಿ ಒಂದು ಗ್ಲೋಯಿಂಗ್ ಅನ್ನೋದು ಈ ಫೇಸ್ ಪ್ಯಾಕ್ ಕೊಡುತ್ತೆ. ಹೇಗಿದ್ರೆ ಬನ್ನಿ, ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಿ, ಫಸ್ಟ್ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಗ್ರಾಮ್ ಫ್ಲೋರ್ನ ಹಾಕ್ತಾಯಿದ್ದೀನಿ. ನಂತರ ಅದಕ್ಕೆ ನಾನಿಲ್ಲಿ ಬಳಸ್ತಾ ಇರೋದು ಕಸ್ತೂರಿ ಅರಿಶಿನ. ಇದು ನಾವು ಫೇಸ್ ಪ್ಯಾಕ್ಗೆ ಮುಖ್ಯವಾಗಿ ಯೂಸ್ ಮಾಡಬೇಕು. ನಾವು ಅಡುಗೆ ಅರಿಶಿನ ಇದಕ್ಕೆ ದಯವಿಟ್ಟು ಯೂಸ್ ಮಾಡಬಾರ್ದು. ನಂತರ ನಾನಿಲ್ಲಿ ತೊಗೊತಾ ಇರೋದು ಹಸಿ ಹಾಲು. ನಾವು ಕಾದಿರೋ ಅಂಥ ಹಾಲನ್ನ ತೊಗೊಬಾರ್ದು, ಹಸಿ ಹಾಲನ್ನೇ ತೊಗೊಬೇಕು. ನೋಡಿ, ಇಲ್ಲಿ ನಾವು ಬಳಸ್ತಾ ಇರೋ ಎಲ್ಲ 3 ಪದಾರ್ಥಗಳು ನಮಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಕೊಡಲ್ಲ. ಮತ್ತು ಈ 3 ಪದಾರ್ಥಗಳು ನಮಗೆ ಒಂದು ಗ್ಲೋಯಿಂಗ್ ಅನ್ನೋದು, ಸ್ಕಿನ್ಗೆ ಒಂದು ಗ್ಲೋಯಿಂಗ್ ಅನ್ನೋದು ಕೊಡುತ್ತೆ. ನಮ್ಮ ಮುಖದಲ್ಲಿ ಯಾವುದೇ ಮಾರ್ಕ್ಸ್ಗಳಿದ್ರು ಅದೆಲ್ಲ ಹೋಗುತ್ತೆ. ನಮ್ಮ ಮುಖದಲ್ಲಿ ಏನೇ ಪಿಗ್ಮೆಂಟೇಷನ್ ಕಲೆಗಳಿದ್ರು ಅಥವಾ ನಮಗೆ ಸನ್ ಟ್ಯಾನ್ ಆಗಿದ್ರು ಇದೆಲ್ಲವನ್ನು ರಿಮೂವ್ ಮಾಡಿ ನಮಗೆ ಇನ್ಸ್ಟೆಂಟಾಗಿ ಒಂದು ಸೂಪರಾಗಿರೋ ಗ್ಲೋ ಅನ್ನೋದು ಕೊಡುತ್ತೆ. ಏಜ್ ಆಗ್ತಾ ಆಗ್ತಾ ನಮಗೆ ಮುಖದಲ್ಲಿ ಜೋತು ಬಿದ್ದಿರೋ ಥರ, ಸ್ಕಿನ್ನೆಲ್ಲ ಡಲ್ ಆಗಿರೋ ಥರ, ಮತ್ತು ಸ್ಕಿನ್ ತುಂಬ ಟೈಟ್ ಇರಲ್ಲ, ಲೂಸ್ ಆಗಿಬಿಟ್ಟಿರುತ್ತೆ. ಅದರಿಂದ ಎಲ್ಲ ನಮ್ಮ ಮುಖದ ಲಕ್ಷಣವೇ ಹೋಗಿಬಿಟ್ಟಿರುತ್ತೆ. ಹಾಗಾಗಿ ನಾವು ಆಗಾಗ್ಗೆ ಈ ಥರ ನಾವು ಫೇಸ್ ಪ್ಯಾಕ್ಗಳನ್ನ ಬಳಸೋದ್ರಿಂದ ನಮ್ಮ ಮುಖ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಮತ್ತು ನಮ್ಮ ಸ್ಕಿನ್ ಅನ್ನೋದು ಟೈಟ್ ಆಗುತ್ತೆ. ಆಗ ಒಂದು ಒಳ್ಳೆ ಗ್ಲೋಯಿಂಗ್ ಅನ್ನೋದು ನಮ್ಮ ಸ್ಕಿನ್ಗೆ ಸಿಗುತ್ತೆ. ಈ ರೀತಿ ಫೇಸ್ ಪ್ಯಾಕ್ಗಳನ್ನ ಬಳಸೋದ್ರಿಂದ ಎಷ್ಟೇ ವಯಸ್ಸಾದರೂ ನಾವು ಯಂಗಾಗಿ ಕಾಣ್ತೀವಿ, ಅದಂತೂ ಸತ್ಯ. ನಮಗೆ ಫೇಸ್ ಪ್ಯಾಕ್ ಹಚ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಾವು ಯಾವುದಾದ್ರೂ ಒಂದು ಆಯಿಲ್ ತೊಗೊಂಡು ಅದನ್ನು ನಾವು ಸ್ನಾನಕ್ಕಿಂತ ಮುಂಚೆ ಅಥವಾ ಮುಖ ತೊಳೆಯೋದಕ್ಕಿಂತ ಮುಂಚೆ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಸ್ಕಿನ್ಗೆ ಒಂದು ಬ್ಯೂಟಿಫುಲ್ ಗ್ಲೋಯಿಂಗ್ ಅನ್ನೋದು ಸಿಗುತ್ತೆ. ನೋಡಿ, ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥ ಫೇಸ್ ಪ್ಯಾಕ್ನ ಹಚ್ಕೋತಾ ಇದ್ದೀನಿ. ನಾವು ಫೇಸ್ ಪ್ಯಾಕ್ ಹಚ್ಚೋದಕ್ಕೂ ಮುಂಚೆ ನಮ್ಮ ಮುಖನ ನೀಟಾಗಿ ತೊಳ್ಕೊಂಡಿರಬೇಕು. ಮುಖ ತೊಳೆದಾದ ನಂತರ ನೀಟಾಗಿ ಎಲ್ಲ ಒರೆಸ್ಕೊಂಡು ನಂತರ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಬೇಕು. ನಾನು ಮಾಡಿಟ್ಕೊಂಡಿರೋಂಥ ಫೇಸ್ ಪ್ಯಾಕ್ನ ಇಡೀ ನನ್ನ ಫೇಸ್ಗೆ ಕಣ್ಣುಗಳ ಭಾಗ ಮತ್ತು ತುಟಿ ಭಾಗ ಬಿಟ್ಟು ಇನ್ನೆಲ್ಲದಕ್ಕೂ ಹಚ್ತಾ ಇದ್ದೀನಿ. ನೀಟಾಗಿ ಹಚ್ಕೊಂಡು ಒಂದು 20 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ನ ಹಾಗೆ ಬಿಡಬೇಕು. ನಂತರ ಅದೆಲ್ಲ ಡ್ರೈ ಆದಮೇಲೆ ನಾವು ಮುಖನ ತೊಳ್ಕೊಬೋದು. ಮುಖನ ನಾವು ಸೋಪ್ ಹಾಕಿ ತೊಳಿಬಾರ್ದು, ಬರೀ ನೀರಿನಿಂದ ಮಾತ್ರ ವಾಶ್ ಮಾಡ್ಕೊಬೇಕು. ನೋಡಿ, ಇದಾದ ನಂತರ ನಾನು ತೋರಿಸ್ತಾ ಇದ್ದೀನಿ. ಮುಖ ತೊಳೆದು ಒರೆಸ್ಕೊತಾ ಇದ್ದೀನಿ. ಈಗ ನನ್ನ ಸ್ಕಿನ್ನಲ್ಲಿ ಎಷ್ಟು ಗ್ಲೋಯಿಂಗ್ ಅನ್ನೋದು ಬಂದಿದೆ ಅಂತ. ಜಸ್ಟ್ ಇದು ಒಂದು 15 ಮಿನಿಟ್ಸ್ ಬಿಟ್ಟಿದೆ ಅಷ್ಟಕ್ಕೆ ಎಷ್ಟು ಗ್ಲೋಯಿಂಗ್ ಬಂದಿದೆ. ಈ ರೀತಿ ನಾವು ವೀಕ್ಲಿ ಟ್ವೈಸ್ ಮಾಡ್ತಾ ಬಂದರೆ ನಮ್ಮ ಮುಖ ತುಂಬ ಚೆನ್ನಾಗಿ ಹೊಳೆಯುತ್ತೆ. ನಮ್ಮ ಮುಖದಲ್ಲಿ ಯಾವುದೇ ಕಲೆ ಮಾರ್ಕ್ಗಳನ್ನೋದು ಇರೋಲ್ಲ. ನಾವು ತುಂಬ ಚೆನ್ನಾಗಿ ಬ್ರೈಟಾಗಿ ಕಾಣ್ತಾ ಇರ್ತೀವಿ. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.